ಎಲ್ಲರೂ ಹೇಳ್ತಾರೆ ಚಿಯಾ ಸೀಡ್ಸ್ ತಿನ್ನಿ, ಸಬ್ಜಾ ಸೀಡ್ಸ್ ತಿನ್ನಿ, ಫ್ಲಾಕ್ಸ್ ಸೀಡ್ಸ್ ತಿನ್ನಿ ಅಂತ. ಆದ್ರೆ ಆ ಸೀಡ್ಸ್ ಬೆನಿಫಿಟ್ಸ್ ಮತ್ತೆ ಯಾವಾಗ ತಿನ್ಬೇಕು ಅಂತ ನಿಮಗೆ ಗೊತ್ತಾ? ಫ್ಲಾಕ್ಸ್ ಸೀಡ್ಸ್. ನಿಮ್ಮ ಏಜ್ ಏನಾದ್ರೂ 30ಕ್ಕಿಂತ ಜಾಸ್ತಿ ಇದ್ರೆ ಡಯಟ್ ಅಲ್ಲಿ ನೀವು ಇದನ್ನ ಇನ್ಕ್ಲೂಡ್ ಮಾಡಲೇಬೇಕು. ಇದು ಹಾರ್ಟ್ ಡಿಸೀಸ್ ರಿಸ್ಕ್ ನ ಕಮ್ಮಿ ಮಾಡುತ್ತೆ, ಹಾಗೆ ಹೆಲ್ದಿ ಕೊಲೆಸ್ಟ್ರಾಲ್ ಲೆವೆಲ್ ಗೆ ಸಪೋರ್ಟ್ ಮಾಡುತ್ತೆ. ಚಿಯಾ ಸೀಡ್ಸ್. ವೆಯ್ಟ್ ಲಾಸ್ ಮಾಡೋದು ನಿಮ್ಮ ಗೋಲ್ ಆಗಿದ್ರೆ ಚಿಯಾ ಸೀಡ್ಸ್ ಇಸ್ ಅ ಗ್ರೇಟ್ ಚಾಯ್ಸ್. ಇದು 20 to 40 ಇಯರ್ಸ್ ಏಜ್ ಇರೋರಿಗೆ ತುಂಬಾನೇ ಬೆನಿಫಿಷಿಯಲ್. ಪಂಪ್ಕಿನ್ ಸೀಡ್ಸ್. ನಿಮ್ಮ ಇಮ್ಯುನಿಟಿ ವೀಕ್ ಇದ್ರೆ ಪಂಪ್ಕಿನ್ ಸೀಡ್ಸ್ ನ ಡಯಟ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡಲೇಬೇಕು. ಸನ್ಫ್ಲವರ್ ಸೀಡ್ಸ್. ನೀವು ಆಂಗ್ಸೈಟಿ, ಹೈ ಸ್ಟ್ರೆಸ್ ಲೆವೆಲ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ಸನ್ಫ್ಲವರ್ ಸೀಡ್ಸ್ ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡಿ. ಯಾಕಂದ್ರೆ ಇದರಲ್ಲಿ ನಿಮ್ಮ ಬ್ರೈನ್ ಹೆಲ್ತ್ ಗೆ ಸಪೋರ್ಟ್ ಮಾಡುವಂತ ನ್ಯೂಟ್ರಿಯೆಂಟ್ಸ್ ತುಂಬಾನೇ ಇದೆ. ಸಬ್ಜಾ ಸೀಡ್ಸ್. ನಿಮ್ಗೇನಾದ್ರೂ ಬ್ಲೋಟಿಂಗ್, ಗ್ಯಾಸ್ ಈ ತರ ಸಮಸ್ಯೆ ಇದ್ರೆ ಸಬ್ಜಾ ಸೀಡ್ಸ್ ನಿಮ್ಗೆ ರಿಲೀಫ್ ಕೊಡುತ್ತೆ. ಇದು ಸಮ್ಮರ್ ಅಲ್ಲಿ ತುಂಬಾನೇ ರಿಫ್ರೆಶಿಂಗ್ ಹಾಗೆ ಹೈಡ್ರೇಷನ್ ಗೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಡೈಜೆಸ್ಟಿವ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಸ್ಕಿನ್ ಹೆಲ್ತ್ ಗೂ ಕೂಡ ಒಳ್ಳೇದು. ನಿಮ್ಗೇನಾದ್ರೂ ಈ ಸೀಡ್ಸ್ ನ ಹೇಗೆ ಕನ್ಸ್ಯೂಮ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಪೇಜ್ ಅನ್ನ ಫಾಲೋ ಮಾಡಿ, ಸೀಡ್ಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಡೀಟೇಲ್ ಡಾಕ್ಯುಮೆಂಟ್ ಶೇರ್ ಮಾಡ್ತೇನೆ.